ಇವತ್ತು ಈ ಸನ್ನಿಧಾನದಲ್ಲಿದ್ದೀವಿ ಎನ್ನುವಂತಹ ಒಂದು ಸಂತೋಷದಕ್ಕಿಂತಲೂ ನಿನ್ನೆ ರಾತ್ರಿಯ ರಸ್ತೆ ಅಪಘಾತದಲ್ಲಿ ನಮ್ಮ ಪ್ರಿಯ ವಿದ್ಯಾರ್ಥಿಗಳು ಅಪಘಾತಕ್ಕೆ ಈಡಾಗಿ ಏನು ಸಾವನ್ನಪ್ಪಿದ್ದಾರೆ. ಆ ಮಕ್ಕಳ ಆತ್ಮಕ್ಕೆ ಸದ್ಗತಿಯಾಗಲಿ ಎಂಬುದಾಗಿ ಮುಖ್ಯವಾಗಿ ಭಗವಂತನಲ್ಲಿ ನಾವು ಪ್ರಾರ್ಥಿಸೋಣ. ನಿನ್ನೆ ದಿನ ಎಲ್ಲ ಮಠದ ಶಿಷ್ಯರು, ಭಕ್ತರು, ವಿದ್ಯಾರ್ಥಿಗಳು ನಮ್ಮ ಪರಂಪರೆಯ ಮೂಲ ಪರಂಪರೆಯ ಪೂರ್ವ ಗುರುಗಳ ನರಹರಿ ತೀರ್ಥರ ವಿಶೇಷವಾದ ಈ ಆರಾಧನಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಅತ್ಯಂತ ಉತ್ಸಾಹದಿಂದ, ಭಕ್ತಿ ಶ್ರದ್ಧೆಗಳಿಂದ ಎಲ್ಲರೂ ಕೂಡ ಬಹುಸಂಖ್ಯರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿ ಆಗಮಿಸಿದ್ದಾರೆ. ಜೊತೆಯಲ್ಲಿ ಮಂತ್ರಾಲಯದ ನಮ್ಮ ಅತಿ ಪ್ರಿಯ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಮಂತ್ರಾಲಯದಿಂದ ಅಲ್ಲಿಂದ ಎಲ್ಲ ತೆರಳಿದ್ದಾರೆ. ಈ ಸಿಂಧನೂರಿನ ಸಮೀಪದಲ್ಲಿ ನಿನ್ನೆ ರಾತ್ರಿ ಸುಮಾರು 9:30-10 ಗಂಟೆ ಆ ಪ್ರಾಂತದಲ್ಲಿ ತಾಂತ್ರಿಕ ಲೋಪದೋಷಗಳಿಂದ ತುಫಾನ್ ಅನ್ನುವಂತಹ ಒಂದು ವಾಹನ, 4-5 ವಾಹನಗಳು ಜೊತೆಯಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಾಹನದ ನಿಯಂತ್ರಣ ತಪ್ಪಿ ತಾಂತ್ರಿಕ ದೋಷದಿಂದ ಅಲ್ಲಿ ಹೇಳುವ ತಜ್ಞರು ಹೇಳುವ ರೀತಿಯಲ್ಲಿ ಆಕ್ಸೆಲ್ ಕಟ್ ಆಗಿ ಟೈರ್ಗಳೆಲ್ಲ ಬರಸ್ಟ್ ಆಗಿ ಆ ಗಾಡಿ ಉರುಳಿಕೊಂಡಿದೆ ಅಂತ ಆ ಸಂದರ್ಭದಲ್ಲಿ ಚಾಲಕ, ಅದೇ ರೀತಿಯಾಗಿ 3 ವಿದ್ಯಾರ್ಥಿಗಳು ತುಂಬಾ ಸಿವಿಯರ್ ಆಗಿ ಅಪಘಾತಕ್ಕೆ ಒಳಗಾದರು. ಮತ್ತೋರ್ವ ವಿದ್ಯಾರ್ಥಿ ಭಯದಿಂದ ಮತ್ತು ಕೆಲವು ಈ ಆಕ್ಸಿಡೆಂಟಿನಿಂದ ಅವನು ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ಸೇರ್ಪಡೆಯಾಗಿದ್ದಾನೆ. ಅವನ ಚಿಕಿತ್ಸೆಯು ಕೂಡ ಈ ಯಾವ ಸಿಂಧನೂರಿನ ಗವರ್ಮೆಂಟ್ ಚಿಕಿತ್ಸಾಲಯದಲ್ಲಿ, ಅದೇ ರೀತಿಯಾಗಿ ಪ್ರೈವೇಟ್ ಚಿಕಿತ್ಸಾಲಯಗಳಲ್ಲಿ ಕೂಡ ಇಲ್ಲಿ ತಪಾಸಣೆ ನಡೆದು ಅವನನ್ನ ಹೆಚ್ಚಿನ ಚಿಕಿತ್ಸೆಗೋಸ್ಕರವಾಗಿ ಜಿಲ್ಲಾ ಕೇಂದ್ರವಾದ ರಾಯಚೂರಿಗೆ ರವಾನಿಸಲಾಯಿತು. ಈ 3 ವಿದ್ಯಾರ್ಥಿಗಳು ಚಿರಂಜೀವಿ ಸುಜಯೀಂದ್ರ ಮಂತ್ರಾಲಯದ ವಿದ್ಯಾರ್ಥಿ, ಮತ್ತೋರ್ವ ವಿದ್ಯಾರ್ಥಿ ಚಿರಂಜೀವಿ ಹಯವದನ, ಅದೇ ರೀತಿಯಾಗಿ ಮತ್ತೋರ್ವ ವಿದ್ಯಾರ್ಥಿ ಕೊಪ್ಪಳದ ವಿದ್ಯಾರ್ಥಿ ಅಭಿಲಾಷ್ ಅನ್ನುವಂತಹ ವಿದ್ಯಾರ್ಥಿಗಳು ಭಯದಿಂದಲೂ ಮತ್ತು ಈ ಗಾಡಿಯ ಆಕ್ಸಿಡೆಂಟ್ನಿಂದಲೂ ಕೂಡ ತುಂಬಾ ಅವರು ಆರೋಗ್ಯದಲ್ಲಿ ಚೇತರಿಸಿಕೊಳ್ಳಿಕ್ಕೆ ಆಗದೇ ಇರುವಂತಹ ಆಘಾತಕ್ಕೆ ಅವರು ಒಳಗಾಗಿ ಅಲ್ಲಿಂದ ತಕ್ಷಣದಲ್ಲಿಯೇ ಅವರನ್ನ ತಾಲೂಕು ಕೇಂದ್ರವಾದಂತಹ ಸಿಂಧನೂರಿಗೆ ಆಂಬ್ಯುಲೆನ್ಸ್ ಮೂಲಕವಾಗಿ ರವಾನಿಸಲಾಯಿತು. ಅಲ್ಲಿಯೂ ಕೂಡ ವಿಶೇಷವಾದ ಚಿಕಿತ್ಸೆ, ಎಲ್ಲ ಪರಿಶ್ರಮವನ್ನು ಪಡಲಾಯಿತು. ಆದರೂ ಅಲ್ಪಾಯುಷಿಗಳಾದಂತಹ ಆ ವಿದ್ಯಾರ್ಥಿಗಳು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಮತ್ತು ಸದ್ಗತಿಯನ್ನ ನೀಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ.